ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶನಿವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ಇವತ್ತು ನಾನು ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಮಾಡಿದೆ ಅಂತೇಳ್ಬಿಟ್ಟು ದಿನನಿತ್ಯದ ಏನು ರೂಟೀನ್ ಇರುತ್ತೋ ಅದನ್ನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಾಗಿಲು ಎಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿನೆಲ್ಲ ಹಾಕಿ ಮತ್ತು ಕಾಫಿ ಕುಡಿದು ಆದಮೇಲೆ ನಾನು ಅಡುಗೆ ಮನೆಗೆ ಟಿಫನ್ಗೆ ರೆಡಿ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಸಿಂಪಲಾಗೆ ರಾತ್ರಿದು ರೈಸ್ ಉಳಿದಿತ್ತು. ಆ ರೈಸಲ್ಲೇ ಚಿತ್ರಾನ್ನ ಮಾಡ್ಕೊಳ್ಳೋಣ, ಟೊಮೊಟೊ ಚಿತ್ರಾನ್ನ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ರಾತ್ರಿ ರೈಸ್ ಏನಾದ್ರು ಉಳಿದ್ರೆ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಒಂದು ರೆಸಿಪಿ ಮುಖಾಂತರ ಮಾಡಿಕೊಂಡು ತಿಂದುಬಿಡ್ತೀನಿ. ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಏನೋ ಒಂದು ಮಾಡ್ಕೊಂಡು ತಿಂತೀನಿ. ವೇಸ್ಟ್ ಅಂತೂ ಮಾಡಲ್ಲ. ಮುದ್ದೆ ಉಳಿದ್ರೂ ಅಷ್ಟೇ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅನ್ನ ಸಿಗೋದೇ ತುಂಬ ಕಷ್ಟ. ನಮಗೇನೋ ದೇವ್ರು ಕೊಟ್ಟಿದ್ದಾನೆ ಅಂತಂದರೆ ಅದನ್ನ ನಾವು ವೇಸ್ಟ್ ಮಾಡ್ದಿರ ನಾವು ತಿನ್ನಬೇಕಾಗುತ್ತೆ. ಎಷ್ಟೋ ಜನ ಊಟ ಇಲ್ದಲೇ ತುಂಬ ಜನ ಇರ್ತಾರೆ. ಪಾಪ ಅವ್ರಿಗೆ ದೇವ್ರು ಅನ್ನೋದು ಅನ್ನನೇ ಕೊಟ್ಟಿರಲ್ಲ. ನಮ್ಗೆ ಅನ್ನ ಕೊಟ್ಟಾಗ ನಾವು ಅದನ್ನು ಅನ್ನಪೂರ್ಣೇಶ್ವರಿನ ಯಾವತ್ತೂ ವೇಸ್ಟ್ ಮಾಡ್ದಿರ ತಿನ್ನಬೇಕಾಗುತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು, ಇದು ಒಂದು ಸ್ವಲ್ಪ ಗೊಜ್ಜು ಮಾಡೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೀಜ, 1 ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ನಿಧಾನಕ್ಕೆ ಉರಿ ಇಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಅಂತ. ಬೇಗನೆ ಉರಿ ಇಟ್ಕೊಂಡು ಮಾಡೋದ್ರಿಂದ ಬೇಗನೆ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ನಲ್ಲ ಸಣ್ಣದಾಗೆ, ಅದನ್ನು ಕೂಡ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕಿದರೆ ಎಲ್ಲ ಅಡುಗೆಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಯಾವ ಟಿಫನ್ಗೆ ಆಗಿರ್ಬೋದು, ಅಡುಗೆಗಳಿಗೆ ಆಗಿರ್ಬೋದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಬೆಂದಾದಮೇಲೆ ಒಂದು 50% ಮತ್ತು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸಾಫ್ಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 1/4 ಸ್ಪೂನು ನಾನು ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಇದು ಒಂದು 90% ನೀಟಾಗಿ ಮೆತ್ತಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ನೀಟಾಗಿ ಹುರ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಕೂಡ ಅಷ್ಟೇ ನೀಟಾಗಿ ಉಪ್ಪು ಹಾಕಿದ್ಮೇಲೆ ಬೇಗನೆ ಬೆಂದ್ಬಿಡುತ್ತೆ, ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಪ್ರತಿ ವಿಡಿಯೋಗಳಿಗೂ ನಾನು ಹೇಳ್ತಾನೆ ಇರ್ತೀನಿ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ನೀಟಾಗಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 90% ನೀಟಾಗಿ ಬೆಂದರೆ ಮುಗೀತು ಅಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಗೊಜ್ಜು ಆಗೋಗಿರುತ್ತೆ. ಅದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಗೊಜ್ಜು ಆಗೋಗುತ್ತೆ. ಮತ್ತು ನಾನು ಸ್ವಲ್ಪ ಗೊಜ್ಜು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸೈಡಿಗೆ ಎತ್ತಿಕ್ಕಿದ್ದೀನಿ. ಯಾಕೆ ಅಂತಂದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಲೇ ಇರ್ತೀನಿ, ಬೆಳಗ್ಗೆ ಮಧ್ಯಾಹ್ನ ನಾನು ಒಬ್ಳಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ಕೊಂಡು ತಿಂತೀನಿ ಅಷ್ಟೇ. ನಮ್ಮ ಮನೆಯವರು ಬೆಳಗ್ಗೆ ಮಧ್ಯಾಹ್ನ ಊಟಕ್ಕಿರಲ್ಲ. ಯಾಕಂದರೆ ಬೆಳಗ್ಗೆ 5:30 ಡ್ಯೂಟಿಗೆ ಹೋಗೋದ್ರಿಂದ ಅವ್ರಿಗೆ ಯಾವುದೇ ಬಾಕ್ಸು ನಾನು ಕೊಡಲ್ಲ. ನಮ್ಮ ಮನೆಯವ್ರ ಡ್ಯೂಟಿನೇ ಅಂಥದ್ದು. ಅವ್ರು ಬರೋದೇ 8:30. ಊಟಕ್ಕೆ ಒಂದೇ ಸರಿ ನೈಟು ಊಟಕ್ಕೆ ಮಾತ್ರ ಬರ್ತಾರಷ್ಟೇ. ಇಬ್ರಿಗೂ ಸೇರಿಸಿ ನೈಟ್ ಮಾತ್ರ ಮಾಡ್ತೀನಿ. ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ನಾನು ಒಬ್ಳಿಗೆ ಮಾಡ್ಕೊತೀನಿ. ಏನಾದರೂ ಒಂದು ಐಟಮ್ ನಾನು ಮಾಡ್ಕೊಳ್ತೀನಿ ಅಷ್ಟೇ. 1 ಗ್ಲಾಸ್ ಅನ್ನಕ್ಕೆ ಇಟ್ಟಿದ್ದೆ. ಅನ್ನನೆಲ್ಲ ಹಂಗೆ ಒಂದು ಅರ್ಧ ಉಳಿದ್ಬಿಟ್ಟಿತ್ತು. ಆ ಅನ್ನನೇ ಹಾಕ್ಕೊಂಡು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಮೊದಲೇ ವೇಸ್ಟ್ ಮಾಡಬಾರ್ದು ರೈಸ್ನ ಅಂತೇಳ್ಬಿಟ್ಟು. ಹಾಗಾಗಿ ನೀಟಾಗಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ರೈಸು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ರೈಸ್ ತಿಂದರೆ ಸಮಾಧಾನ ಆಗೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸಿಂದು ಸ್ಯಾಲೆಡು ಮಾಡ್ಕೋತಾ ಇದ್ದೀನಿ. ಹಾಗೇ ತಿನ್ಬೋದು ಫ್ರೂಟ್ಸ್ನ, ಸಮಾಧಾನ ಆಗೋಲ್ಲ ಹಾಗೆ ತಿಂದರೆ. ಹಾಗೆ ಸ್ವಲ್ಪ ಸ್ಯಾಲೆಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಆ್ಯಪಲ್ಲು, ಒಂದು ದಾಳಿಂಬ್ರೆ, 1-2 ಪುಟ್ಟು ಬಾಳೆಹಣ್ಣು ತೊಗೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾಳಿಂಬೆ ಬೀಜ ಜಾಸ್ತಿ ಐತೆ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಗುತ್ತೆ. ಇನ್ನೇನು ಮಧ್ಯಾಹ್ನ ಊಟಕ್ಕೆ ಏನೂ ಇಲ್ವಲ್ಲ, ಮತ್ತೆ ಬಂದು ಶಾಪಿಂದ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ರಾಗಿ ಗಂಜಿ ಏನಾದರೂ ಮಧ್ಯಾಹ್ನ ಊಟ ಇಲ್ಲ ಅಂತ ಅಂದಮೇಲೆ, ಬೆಳಗ್ಗೆ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ನಾನು ಏನಾದ್ರು ತಿಂದ್ಬಿಟ್ಟು ಅದನ್ನೇ ಸರಿ ಮಾಡ್ಕೊಳ್ತೀನಿ ಅಷ್ಟೇನೆ.
ಈ ಸ್ಯಾಲೆಡ್ಗೆ ಒಂದು ಡ್ರೆಸ್ಸಿಂಗು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಾ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಚಾಟ್ ಮಸಾಲಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಯಾವಾಗಾದರೂ ಒಂದೊಂದು ಸರಿ ವಾರಕ್ಕೆ 2-3 ಸರಿ ಈ ಥರ ಸ್ಯಾಲೆಡ್ ಮಾಡಿಕೊಂಡು ತಿಂತಾ ಇರ್ತೀನಿ. ಫ್ರೂಟ್ಸಿಂದಂತೂ ಒಂದು ಯಾವುದಾದ್ರೂ ಒಂದು ಜ್ಯೂಸ್ ಕುಡಿತೀನಿ. ಕುಡ್ದಿಲ್ಲ ಅಂತಂದರೆ ಒಂದು ಫ್ರೂಟ್ಸ್ ತಿಂತೀನಿ. ಏನಾದರೂ ಒಂದು ಫ್ರೂಟ್ಸಲ್ಲಿ ಒಂದು ತಿಂದೇ ತಿಂತೀನಿ. ಯಾಕೆ ಅಂತಂದರೆ ನಮ್ಮ ಆರೋಗ್ಯ ನಿಜವಾಗೂ ಚೆನ್ನಾಗಿರ್ಬೇಕಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರೋಗ್ಯದ ಬಗ್ಗೆ ಯಾವಾಗಲೂ ಕೇರ್ ಮಾಡಬೇಕು. ಯಾಕೆ ಅಂತಂದರೆ ಆರೋಗ್ಯ ಚೆನ್ನಾಗಿದ್ರೇ ನಾವು ಕಷ್ಟಪಟ್ಟು ದುಡಿಯೋಕ್ಕಾಗೋದು. ನಾವು ದುಡ್ದಿರೋದ್ರಲ್ಲಿ ನಮ್ಮ ಆರೋಗ್ಯ, ನಮ್ಮ ಖರ್ಚು, ನಮ್ಮ ವೆಚ್ಚ ಏನೇ ಆಗಿರ್ಬೋದು, ನಮ್ಮ ಮನೆ ಬಾಡಿಗೆಗಳು, ನಮ್ಮ ಕಮಿಟ್ಮೆಂಟ್ಸು ಎಲ್ಲ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ತಿನ್ನೋದ್ರಲ್ಲೂ ತೃಪ್ತಿ ಇರುತ್ತಲ್ವ. ಹಾಗಾಗಿ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಹೊಟ್ಟೆಗೆ ಚೆನ್ನಾಗಿ ತಿಂದ್ರೇ ನಾವು ಚೆನ್ನಾಗಿರೋದು. ಇನ್ನೇನೆಲ್ಲ ತಿಂಡಿ ಎಲ್ಲ ತಿಂದ್ಬಿಟ್ಟು ನನ್ನ ಮನೆಗೆ ಮತ್ತು ಶಾಪಿಗೆ ಹೋದೆ. ಶಾಪಿಗೆ ಹೋಗಿ ಶಾಪಲ್ಲೆಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಶಾಪೆಲ್ಲ ನೋಡಿಕೊಂಡು ಒಂದು 5 ಗಂಟೆಗೆ ನಾನು ಟೀಗೆ ಬರ್ತೀನಿ. ಸಂಜೆ ಬೆಳಗ್ಗೆ ವಾಷಿಂಗ್ ಮಿಷನ್ಗೆ ಬಟ್ಟೆಗಳು ಹಾಕಿ ಹೋಗಿದ್ದೆ, ನಾನು ಹಾರಾಕಿರಲಿಲ್ಲ. ಹಾಗಾಗಿ ಇವಾಗೆಲ್ಲ ಹಾರಾಕ್ಬಿಡೋಣ. ಟೀಗೆ ಬಂದಾಗ ಆಗಿರ್ಬೋದು, ಮಧ್ಯಾಹ್ನ ಯಾವಾಗಾದರೂ ಬರ್ತಾ ಇರ್ತೀನಿ, ಮತ್ತು 11 ಗಂಟೆ 12 ಹಿಂಗೆಲ್ಲ ಬರ್ತಾ ಇರ್ತೀನಿ ಮನೆಗೆ. ಇನ್ನೇನು ಮನೆಗೆ 1 ಅವರ್ 2 ಅವರ್ ಮನೆಗೆ ಕುತ್ಕೊಂಡು ವಿಡಿಯೋಗಳೆಲ್ಲ ಎಡಿಟ್ ಮಾಡಿ ನಾನು ಯೂಟ್ಯೂಬ್ಗೆ ಹಾಕೋದ್ರಿಂದ ಒಂದು ಸ್ವಲ್ಪ ಅವಾಗವಾಗ ಬತ್ತಲೇ ಇರ್ತೀನಿ ಮನೆಗೆ. ಬಂದಾಗ ಈ ರೀತಿ ಮನೆಗಳ ಕೆಲಸ ಯಾವುದಾದ್ರೂ ಎಕ್ಸ್ಟ್ರಾ ಇದ್ದರೆ ನಾನು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಶಾಪಲ್ಲಿ ನನಗೆ ಹುಡುಗಿ ಇರೋದ್ರಿಂದ ಏನು ಕಷ್ಟ ಅನಿಸಲ್ಲ. ಅವ್ರನ್ನ ಶಾಪಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಅವರು ಕಸ್ಟಮರ್ ಬಂದರೆ ಅವರು ಮೇಂಟೆನೆನ್ಸ್ ಮಾಡ್ತಾರೆ. ತುಂಬ ನನಗೆ ಒಳ್ಳೆ ಹುಡುಗಿ ಕೆಲಸಕ್ಕೆ ಸಿಕ್ಕಿದ್ದಾರೆ. ತುಂಬಾ ಖುಷಿ ಇದೆ ಅವ್ರ ಬಗ್ಗೆ. ಅವಳೇ ಮೇಂಟೆನೆನ್ಸ್ ಮಾಡ್ತಾಳೆ ಎಲ್ಲನೂ. ಬಿಲ್ ಹಾಕೋಕ್ಕೊಂದು ನನಗೆ ಕರೀತಾಳೆ ಅಷ್ಟೇ, ಫೋನ್ ಮಾಡಿಬಿಡ್ತಾಳೆ. ನಾನು ಅವಾಗ ಹೋಗಿ ಬಿಲ್ಲೆಲ್ಲ ಹಾಕ್ಕೊಟ್ಬಿಟ್ಟು ಬರ್ತೀನಿ. ಮತ್ತು ವಿಡಿಯೋಗಳು ಅಷ್ಟೇ ಮಾಡ್ತೀನಿ. ಮತ್ತು ಒಂದು ಫೋನೆಲ್ಲ ನಾನು ಶಾಪಲ್ಲೇ ಇಟ್ಟಿರ್ತೀನಿ. ಯಾರಾದ್ರೂ ಆನ್ಲೈನ್ ಶಾಪಿಂಗ್ ಮಾಡೋರು ಆ ಫೋನ್ಗೆ ಮೆಸೇಜ್ ಮಾಡಿಬಿಟ್ಟು ಅವೈಲೇಬಲ್ ಇದೆಯಲ್ಲ ಅಂತ ಕೇಳಿಬಿಟ್ಟು ಅವರೇ ಬುಕ್ಕಿಂಗ್ ಮಾಡ್ಕೊತಾರೆ. ಇನ್ನೇನು ಮಾಮೂಲಿ ಫೋನ್ಪೇ ಪ್ರಾಸೆಸ್ ಇರುತ್ತೆ. ನಾವು ಸ್ಕ್ಯಾನರ್ ಕಳಿಸ್ತೀವಿ, ಸ್ಕ್ಯಾನರ್ಗೆ ನಮಗೆ ಅಮೌಂಟ್ನ ಹಾಕ್ತಾರೆ. ಮತ್ತು ನಮ್ಮ ಶಾಪಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ನಾವು ಸ್ಕ್ಯಾನರ್ ಕಳಿಸಿದ ತಕ್ಷಣವೇ ಅವ್ರು ಫೋನ್ಪೇ ಮಾಡ್ತಾರೆ. ನಾವು ಆಮೇಲೆ ಪೋಸ್ಟ್ ಆಫೀಸಿಗೆ ಅವ್ರ ಅಡ್ರೆಸ್ ಎಲ್ಲ ತೊಗೊಂಡು ಪೋಸ್ಟ್ ಆಫೀಸಿಗೆಲ್ಲ ಡೀಟೇಲ್ಸ್ ಎಲ್ಲ ಬರೆದುಬಿಟ್ಟು ಪೋಸ್ಟ್ ಆಫೀಸಿಗೆ ಕೊಟ್ಬಿಟ್ಟು ಬರ್ತೀವಿ. ಅವ್ರಿಗೆ 2-3 ದಿನದಲ್ಲಿ ಡೆಲಿವರಿ ಆಗಿಬಿಡುತ್ತೆ. ಈ ಥರ ಪ್ರೊಸೆಸ್ ಇರುತ್ತೆ ನಮ್ಮ ಶಾಪಲ್ಲಿ. ಅದನ್ನೆಲ್ಲ ಅವರೇ ನೋಡ್ಕೊತಾರೆ. ನಾನು ಮಾತ್ರನ ಪೋಸ್ಟ್ ಆಫೀಸ್ಗೆ ಹೋಗಿ ಕೊಟ್ಬಿಟ್ಟು ಬರೋ ಜವಾಬ್ದಾರಿ ನಂದಿರುತ್ತೆ. ಯಾಕೆಂದರೆ ನಮ್ಮ ಮನೆ ಡ್ಯೂಟಿಗೆ ಹೋಗೋದ್ರಿಂದ ನಾನು ಎರಡೂ ಕೆಲಸನೂ, ನಾನು ಮನೆ ಕೆಲಸ ಆಗಿರ್ಬೋದು, ಅಂಗಡಿ ಕೆಲಸ ಆಗಿರ್ಬೋದು, ಪಾರ್ಸೆಲ್ ಕೊಟ್ಟು ಬಂದಿರೋದಾಗಿರ್ಬೋದು, ಪ್ರತಿಯೊಂದು ನಿಜವಾಗೂ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನನಗೆ ಬೆಳಗ್ಗೆ 6:30-7 ಗಂಟೆ ಆಗಿರ್ಬೋದು, 5:30 ಆಗಿರ್ಬೋದು, ಈ ಟೈಮ್ಸ್ಗೆ ನಾನು ಒಂದೇ ಟೈಮ್ಸ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಟೈಮ್ಸು ಎದ್ದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಕೆಲಸನ ಬೆಳಗಿಂದ ಸಂಜೆವರೆಗೂ 11 ಗಂಟೆ ಆಗುತ್ತೆ. ನಾನು ಊಟ ಮಾಡಿ ಮಲಗೋಷ್ಟೊತ್ತಿ ಪಾತ್ರೆಗಳೆಲ್ಲ ಬೆಳಗ್ಬಿಟ್ಟು ನೈಟೇ ಮಲ್ಕೊಳ್ತೀನಿ. ಕೆಲಸ ಸ್ವಲ್ಪ ಕಷ್ಟನೇ ಇದೆ ನನಗೆ. ಮತ್ತು ನನಗೆ ಕೆಲವ್ರು ಕೇಳ್ತಾರೆ, 365 ದಿನವೂ ಶಾಪಲ್ಲೇ ಇರ್ತಿರಲ್ಲ, ನಿಮಗೆ ರೆಸ್ಟ್ ಬೇಡವಾ ಅಂತ. ಏನೂ ಮಾಡೋಕ್ಕಾಗಲ್ಲ, ನಮಗಿರೋದೇ ಅಂಥದ್ದು. ನಮ್ಮ ಶಾಪ್ ಆಗಿರೋದ್ರಿಂದ ನಮಗೇನಾದರೂ ನಮ್ಮ ಕೆಲಸಗಳಿದ್ದಾಗ ಮತ್ತು ನಾವು ಊರಿಗೆ ಹೋಗೋದೆಲ್ಲ ಇದ್ದಾಗ ನಾವು ಶಾಪ್ನ ಕ್ಲೋಸ್ ಮಾಡ್ಕೊಂಡೇ ಹೋಗ್ಬಿಡ್ತೀವಿ ಅಷ್ಟೇನೆ. ಆ ರೀತಿ ಇರುತ್ತೆ ನಮ್ಮದು. ನಾನು ಕೂಡ ಟೀ ಮಾಡಿಕೊಂಡೆ, ಬೆಲ್ಲ ಹಾಕ್ಬಿಟ್ಟು ಇವತ್ತು ಟೀ ಮಾಡ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಸಿಪ್ಪೆ ಇರುತ್ತಲ್ವ, ಸಿಪ್ಪೆನೂ ಯೂಸ್ ಮಾಡ್ತೀನಿ ನಾನು, ಬಿಸಿ ಹಾಕಲ್ಲ. ಫ್ಲವರ್ ಚೆನ್ನಾಗಿರುತ್ತೆ. ಯಾಕಂದರೆ ಒಂದೇ ಗ್ಲಾಸ್ ಟೀ ಕುಡಿಯೋದ್ರಿಂದ ಸಾಕು. ಒಂದು ಏಲಕ್ಕಿದು ಚಿಪ್ಪೆ ಥರ ಹಾಕಿದ್ರೂ ತುಂಬ ಚೆನ್ನಾಗಿ ಫ್ಲವರ್ ಇರುತ್ತೆ. ನಾನು ಚಿಪ್ಪೆನೂ ಬಿಸಿ ಹಾಕಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಟೀ ಮಾಡಿದ್ರೆ. ಬೆಲ್ಲದ ಟೀ ನಾನು ಯಾವಾಗಲೂ ಸ್ವಲ್ಪ ಕುಡಿಯೋದು ಜಾಸ್ತಿ, ಬೆಲ್ಲನೂ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಸಕ್ಕರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಬೆಳಗ್ಗೆ ಟೀ ಕುಡಿದ್ರೆ ಸಂಜೆ ಕಾಫಿ ಕುಡಿದ್ರೆ ಬೆಳಗ್ಗೆ ಟೀ, ಈ ರೀತಿ ಕುಡ್ಕೊಳ್ತೀನಿ ಅಷ್ಟೇನೆ. ಕಾಫಿನೂ ಎಲ್ಲ ಕುಡಿದ್ಬಿಟ್ಟು ಮತ್ತು ನಾನು ಫ್ರೆಶ್ ಅಪ್ ಆಗಿ ಒಂಚೂರು ಇನ್ನೇನು ಶಾಪಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಒಂದು ಸ್ವಲ್ಪ ಮೇನ್ ಫ್ರೆಶ್ ಆಗಬೇಕಂದ್ರೆ ಟೀ ಕಾಫಿ ಕುಡಿಲೇಬೇಕಾಗುತ್ತೆ. ಬಟ್ ನನಗಂತೂ ಅಭ್ಯಾಸ ಇದೆ, ನಾನು ಕುಡಿತೀನಿ. ಏನು ಕೆಲಸ ಇರುತ್ತೆ ನಾನು ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಟೀ ಕುಡ್ಕೊಂಡು ಇನ್ನೇನು ಶಾಪಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ನನಗೆ ಒಬ್ಬರು ಪಕ್ಕದ ಮನೆಯವರು ಬರ್ತಡೇ ಇತ್ತು ಪಾಪುದೊಂದು. ಅವರು ಹೇಳಿದರು ಬನ್ನಿ ಅಂತೇಳ್ಬಿಟ್ಟು. ಇನ್ನೇನು ಬರ್ತಡೇಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ನಾನೇನು ರೆಡಿ ಆಗಲಿಲ್ಲ, ಹಿಂಗೆ ಹೋದೆ ಅಂತಂದೆ ಅಷ್ಟೇನೆ. ಅಲ್ಲಿ ಪಕ್ಕದ ಮನೆಯವರೇನೆ, ಪಕ್ಕದ ಮನೆಯದು ಹುಡುಗಿದು ಬರ್ತಡೇ ಇತ್ತು. ಒಂದು 6-7 ವರ್ಷ ಇರ್ಬೋದು ಪಾಪುದು. ಅವ್ರದ್ದು ಬರ್ತಡೇ ಇರೋದ್ರಿಂದ ನನಗೆ ಹೇಳಿದರು ಶಾಪ್ ಹತ್ರನೇ ಬಾ ಬರ್ತಡೇ ಅಂತೇಳ್ಬಿಟ್ಟು ಕರೆದ್ರು. ಅದಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದರೆ ಸಂಜೆ 8 ಗಂಟೆಗೆ ಬಂದುಬಿಟ್ಟು ಶಾಪಿಂದ ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ನಾನು ಅಡುಗೆ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನಗೇನೇನು ಪಾತ್ರೆಗಳು ಬೇಕೋ ಸಂಜೆ ಅಡುಗೆಗೆ ಇವತ್ತು
ಪಾಲಕ್ ಪನ್ನೀರು ಪೂರಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದನ್ನು ರೆಸಿಪಿ ತೋರಿಸ್ತೀನಿ ನಾನು. ವಿಡಿಯೋನ ಸ್ಕಿಪ್ ಮಾಡ್ದಿರ, ಲಾಂಗ್ ಅಂತ ಹೇಳಿ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಲ್ಲ ರೆಡಿ ಮಾಡಿ ಇಟ್ಟು ನಾನು ಶಾಪಿಗೆ ಹೊರಟೆ. ನೋಡಿ ಪಾತ್ರೆಗಳು ಎಲ್ಲ ತೊಳೆದೆ, ಮತ್ತು ಬಟ್ಟೆಗಳೆಲ್ಲ ಹಾರಾಕ್ತೆ, ಎಷ್ಟೊಂದು ಕೆಲಸ ಮಾಡಿದೆ. ಒಂದು ಗಂಟೆ ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು. ನಾನು ಮನೆಗೆ ಬಂದಾಗ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಶಾಪಿಗೆ ಹೋಗ್ಬಿಡ್ತೀನಿ. 8:30 8 ಗಂಟೆ ಆಗುತ್ತೆ ನಾನು ಶಾಪ್ ಕ್ಲೋಸ್ ಮಾಡೋಷ್ಟೊತ್ತಿಗೆ. ಡೈಲಿ ಅಷ್ಟೇನೆ. ಅವಾಗ ಬಂದುಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಅಡುಗೆ ಮಾಡೋದು ಅದೆಲ್ಲ ಮಾಡೋದಿರುತ್ತೆ. ನೋಡಿ ಫ್ರೆಂಡ್ಸ್, ಇದಂತೂ ತುಂಬ ಕ್ಯೂಟ್ ಬೇಬೀಸ್ ಅಂತಲೇ ಹೇಳ್ಬೋದು. ಬೇಬೀಸು ನಾನು ಈ ವಟಾರಕ್ಕೆ ಬಂದಾಗ, ಈಗ ವಟಾರಕ್ಕೆ ಬಂದು ನಾನು 3 ಇಯರ್ಸ್ ಆಗಿದೆ. 3 ಇಯರ್ಸ್ ಆದಮೇಲೆ ನಾನು ಇಲ್ಲಿ ಬಂದು ಸ್ವಲ್ಪ ದಿನ ಆದಮೇಲೆ ಈ ಬೇಬೀಸ್ ಹುಟ್ಟಿದನ್ಸುತ್ತೆ. ಈಗ ಆಲ್ರೆಡಿ 2 ವರ್ಷ 1.5 ವರ್ಷ ಆಗಿದೆ ಈ ಬೇಬೀಸ್ಗೆ ಎರಡಕ್ಕೂ. ಕ್ಯೂಟ್ ಬೇಬೀಸ್ ಅಂತಲೇ ಹೇಳ್ಬೋದು. ಅದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಂದರೆ, ಮ್ಯೂಸಿಕ್ ಹಾಕಿದ್ರು ಅವರು, ತುಂಬ ಚೆನ್ನಾಗಿ ಡ್ಯಾನ್ಸ್ ನೋಡಿ ಮುತ್ತು ಕೊಡ್ತಾ ಇದ್ದಾರೆ. ನನಗಂತೂ ಎಷ್ಟು ನಗಾಡ್ತಿದ್ದೀನಂದರೆ, ಈ ಮಕ್ಕಳಂತೂ ಎಷ್ಟು ಖುಷಿ ಕೊಡ್ತಾವೆ ಅಂದರೆ ಹೇಳೋಕ್ಕೆ ಆಗಲ್ಲ. ನೋಡಿ ಸಾನ್ವಿ ಅಂತ ಇವಳೆ ಪಿಂಕ್ ಡ್ರೆಸ್ ಹಾಕಿರೋಳ್ದೆ ಬರ್ತ್ಡೇ ಇರೋದು. ಎಷ್ಟು ನನಗಂತೂ ಆ ಮಕ್ಕಳು ಎಷ್ಟು ಮುದ್ದಾಡಿದ್ದೀನೋ ನನಗೆ ಗೊತ್ತಿಲ್ಲ. ಚಿಕ್ಕ ಪಾಪಿಂದನೇ ಎತ್ಕೊಂಡಿದ್ದೀನಿ ಮಕ್ಕಳಿಬ್ಬರನ್ನೂ. ನೋಡಿ ಈ ಬೇಬೀಸ್ ಬಂದ್ಬಿಟ್ಟು ಇನ್ನೂ 1 ಇಯರ್ ಆಗಿಲ್ಲ ಈ ಬೇಬೀಸ್ಗೆ, ಗರ್ಲ್ ಬೇಬಿಗೆ. ನಾನಂತೂ ತುಂಬ ಇಷ್ಟಪಡ್ತೀನಿ ಅವಳನ್ನ. ಒಂದಿನಕ್ಕೆ 2-3 ಸರಿ ನಾನು ಯಾವಾಗಲೂ ಎತ್ಕೊಳ್ತಲೇ ಇರ್ತೀನಿ. ನಮ್ಮ ಮೋಟರದ ಪಾಪು ಇದು. ಅವಳು 2-3 ಸರಿ ಎತ್ಕೊಂಡಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗೋಲ್ಲ. ನಾನು ಶಾಪ್ ಇದ್ದಾನೆ ಆ ಪಾಪನ ಎತ್ಕೊಳಕ್ಕೆ ಮನೆ ಹತ್ರನೇ ಹೋಗ್ತೀನಿ ಯಾವಾಗಲೂ ಅಷ್ಟೇ. ಇದು ಅಷ್ಟೇ, ಈ ಬೇಬೀಸಿನೂ ಚೆನ್ನಾಗಿದೆ. ಏನಿಲ್ಲ ಅಂದರೂ ನಮ್ಮ ಮನೆ ಹತ್ರನ ಒಂದು 5-6 ಜನ ಸಣ್ಣ ಮಕ್ಕಳಿದ್ದಾರೆ. ಎಲ್ರೂ ತುಂಬ ಇಷ್ಟಪಡ್ತೀನಿ, ಎಲ್ರಿಗೂ ಚೆನ್ನಾಗಿ ಮುದ್ದಾಡ್ತಾ ಇರ್ತೀನಿ. ಸಣ್ಣ ಬೇಬೀಸ್ ಅಂತಂದರೆ ಈ 3 ಬೇಬೀಸ್ ಮತ್ತು 4 ಬೇಬೀಸ್ ಇದ್ದಾವೆ ಅಷ್ಟೇ ಇವಾಗ ಸದ್ಯಕ್ಕೆ. ಮೊದಲೆಲ್ಲ ದೊಡ್ಡರಾಗಿದ್ದಾರೆ ಅವರೆಲ್ಲನ. ಇವರು 4 ಬೇಬೀಸ್ ಮಾತ್ರ ಚಿಕ್ಕ ಬೇಬೀಸ್ಗಳು. ನನಗಂತೂ ಸಖತ್ ಇಷ್ಟಪಡ್ತೀನಿ, ಎಲ್ಲರನ್ನೂ ಮುದ್ದಾಡ್ತಲೇ ಇರ್ತೀನಿ. ನೋಡಿ ಅವರಿಬ್ಬರದೇನೆ, ಆ ಪಾಪುದೇ ಬರ್ತಡೆ. ಅವ್ರ ಅಪ್ಪ ಅಮ್ಮ, ಈ ಕಡೆ ಇರೋದು ಅವ್ರ ಅತ್ತೆ. ಆಮೇಲೆ ಆ ಮಗು ಹೆಣ್ಮಗು ಬಂದ್ಬಿಟ್ಟು ಇವ್ರು ಗೊಂಬೆ ಇಡ್ತಿದಾರಲ್ಲ ಅವ್ರ ಮಗು. ಅದು ಗಂಡು ಮಗು ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿತ್ತಲ್ಲ, ಈ ಕಡೆ ನಿಂತಿದ್ದಾರಲ್ಲ ಅವ್ರದ್ದು, ಅವ್ರ ಅಕ್ಕಂದೇನೆ ಅದು ಬರ್ತಡೆ. ಅವಳು ಬರ್ತಡೇ ಕೇಕನ್ನು ಕಟ್ ಮಾಡಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಒಂದು 10-15 ನಿಮಿಷ ಅಲ್ಲೇ ಇದ್ದೆ. ನಾನು ಶಾಪ್ನ ಕ್ಲೋಸ್ ಮಾಡಿದ್ದೆ. ಕ್ಲೋಸ್ ಮಾಡಿಕೊಂಡೆ ನಾನು ಹೋದೆ. ಯಾಕೆ ಅಂತಂದರೆ ಪಾಪ ಕರೆದಿದ್ದಾರಲ್ವ, ಹಾಗಾಗಿ ನನಗೆ ಮುಂಚೆನೇ ಹೇಳಿದರೆ ಏನಾದ್ರು ಗಿಫ್ಟ್ ತೊಗೊಂಡು ಹೋಗ್ತಿದ್ದೆ. ಬಟ್ ನನಗೆ ಲೇಟಾಗಿ ಗೊತ್ತಾಯಿತು ಬರ್ತಡೇ ಅಂತ. ನಾನು ಒಂದು ಸ್ವಲ್ಪ ಇನ್ನೇನು ಅಮೌಂಟೇ ಕೊಟ್ಬಿಟ್ಟು ಬರೋಣ ಅಂಥೇಳಿ ಅಮೌಂಟ್ನೇ ಕೊಟ್ಟು ಹೋಗೋಣ ಅಂತ ಸುಮ್ಮನಾದೆ ಅಷ್ಟೇನೆ. ಇನ್ನೇನು ಎಲ್ಲ ಬರ್ತಡೇ ಕೇಕೆಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿದ್ದಾದಮೇಲೆ ನಾವು ಕೂಡ ಎಲ್ಲರೂ ಪಾಪುಗೆ ವಿಶ್ ಮಾಡಿಬಿಟ್ಟು ಕೇಕೆಲ್ಲ ತಿನ್ನಿಸ್ಬಿಟ್ಟು ನಾನು ಮನೆಗೆ ಬಂದಿನ ಅಡುಗೆ ಮಾಡೋದೆಲ್ಲ ಇತ್ತಲ್ವ, ಹಾಗಾಗಿ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನೀನು ಕಟ್ ಮಾಡು ಅಂತ ಹೇಳ್ತಿದ್ದಾರೆ ಅವರಿಬ್ರು. ಇನ್ನೇನೆಲ್ಲ ಮಗು ಕೈಲಿ ಕಟ್ ಮಾಡಿಸಿದ್ದಾಯಿತು. ಸುಮಾರು ಜನ ಬಂದಿದ್ರು ಅಕ್ಕಪಕ್ಕದವರೆಲ್ಲ, ಅದೇ ಇನ್ವೈಟ್ ಮಾಡಿರೋರೆಲ್ಲ ಬಂದಿದ್ದರು. ಇನ್ನೇನೆಲ್ಲ ಕೇಕ್ ಕಟ್ ಮಾಡಿ ಎಲ್ಲರೂ ಹೋಗಿ ತಿನ್ನಿಸ್ಬಿಟ್ಟು ಮಗುಗೆ ವಿಶ್ ಮಾಡಿಬಿಟ್ಟು ಇನ್ನೇನೆಲ್ಲ ಮನೆಗೆ ನಾನು ಕೂಡ ಬಂದೆ. ತುಂಬಾ ಸ್ವಲ್ಪ ಹೊತ್ತು ಖುಷಿ ಆಯಿತು. ಯಾವಾಗಾದರೂ ಹಿಂಗೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಇರ್ತವೆ. ಫಂಕ್ಷನ್ಸ್ ಇದ್ದಾಗ ನಾನು ಇನ್ನೇನು ಶಾಪ್ನ ಒಂದಿನ ಫಂಕ್ಷನ್ಸ್ ಇದ್ದಾಗೆಲ್ಲ ಶಾಪ್ನ ಕ್ಲೋಸ್ ಮಾಡ್ಕೊಂಡೇ ಹೋಗ್ಬಿಡ್ತೀನಿ. ಬಟ್ ಈ ಥರ ಮನೆ ಹತ್ರನೇ ಇರೋದಕ್ಕೆಲ್ಲ ಏನು ಕ್ಲೋಸ್ ಮಾಡೋಕ್ಕೋಗಲ್ಲ. ನಾನು ಕೂಡ ವಿಶ್ ಮಾಡಿಬಿಟ್ಟು ಮಗುಗೆ ಇನ್ನೇನು ಮನೆಗೆ ಬಂದೆ. ಶಾಪ್ನ ಕ್ಲೋಸ್ ಮಾಡಿಕೊಂಡು ಇವತ್ತು ಪಾಲಕ್ ಪನ್ನೀರು ಚಪಾತಿ ಪೂರಿ ಅಂತ ಹೇಳಿದ್ನಲ್ವ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಬಿಟ್ಟು ಪಾಲಕ್ನ ಸೊಪ್ಪನ್ನೆಲ್ಲ ವಾಶ್ ಮಾಡಿ ನೀಟಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಒಂದು 3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಅದರಲ್ಲಿರುವಂತಹ ಗ್ರೀನ್ ಕಲರ್ ಎಲ್ಲ ಇರುತ್ತಲ್ವ, ಅದ್ರ ಜೊತೆ ನೀರು ಒಳಗಡೆ ಹೋಗ್ಬಿಡುತ್ತೆ. ಆ ನೀರೆಲ್ಲ ಯೂಸ್ ಮಾಡಲ್ಲ ನಾನು, ಹಾಗಾಗಿ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತೇಳ್ಬಿಟ್ಟು ಬೇಗನೆ ಒಂದು 3 ನಿಮಿಷ ಬೇಯಿಸ್ಕೊಂಡು ಅದನ್ನು ನಾನು ತಣ್ಣೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರಲ್ಲಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ 8:15 ಆಗಿತ್ತು. ಇನ್ನು ಬೇಗ ಆರಾಕ್ಬಿಟ್ರೆ ಸುಮ್ಮನೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ತಣ್ಣೀರಲ್ಲಿ ಹಾಕೋದ್ರಿಂದ ಬೇಗನೆ ಆರಿಬಿಡುತ್ತೆ, ನಾವು ಮಿಕ್ಸಿಗೆ ಆರಾಮಾಗಿ ರುಬ್ಕೋಬೋದು ಅಂತೇಳಿ ಈ ರೀತಿ ಐಡಿಯಾ ಮಾಡ್ತೀನಿ ನಾನು. 9:30 ಆಗುತ್ತೆ ಇವತ್ತು ಅಡುಗೆ ಆಗೋಷ್ಟೊತ್ತಿಗೆ. ಇನ್ನು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು 1 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಟಿದ್ದೆ. ಇದನ್ನು ಹಾಕೋದ್ರಿಂದ ಪೂರಿ ಚೆನ್ನಾಗೆ ಬಬಲ್ಸ್ ಥರ ಬಂದು ಚೆನ್ನಾಗಿ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಟಿಪ್ಸ್ ಇದಕ್ಕೆ. ನಾನು ಚಪಾತಿದು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ, ಇದು ಪೂರಿ ಟಿಪ್ಸ್ ಅಂತಲೇ ಹೇಳ್ಬೋದು. ಕೆಲವರು ತುಂಬ ಜನ ಹೇಳ್ತಿದ್ದಾರೆ ಪೂರಿ ಮಾಡಿದರೆ ಗಟ್ಟಿಯಾಗುತ್ತಲ್ಲ ಯಾಕೆ ಅಂತ.
ಇದೇ ರೀತಿ ಮಾಡಿದಾಗ ಗಟ್ಟಿಯಾಗಲ್ಲ. ಸ್ವಲ್ಪ ಸೋಡಾನೂ ಮಿಕ್ಸ್ ಮಾಡ್ಬೋದು, ಬಟ್ ನಾನೇನು ಸೋಡಾ ಯೂಸ್ ಮಾಡ್ತಿಲ್ಲ ಇವತ್ತು, ಬೇಡ ಅಂತ ಅನ್ನಿಸ್ತು. ಯಾಕೆ ಸೋಡಾ ಹಾಕ್ಕೊಂಡಿಲ್ಲ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗೆ ಸಾಫ್ಟಾಗೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, 1 ಸ್ಪೂನು ಸಕ್ಕರೆ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗುತ್ತೆ. ಆಮೇಲೆ ಇದ್ರ ಮೇಲೇ ನೀವು ಹಾಕೊಳಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಸಕ್ಕರೆ ಬಾಯಿ ಸಿಗುತ್ತೆ, ಕರಗಲ್ಲ. ನೀವು ಕರಗಿಸ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದೇ ಟಿಪ್ಸು ಅಷ್ಟೇನೆ. ನೀಟಾಗೆ ನಾದ್ಕೋಬೇಕಾಗುತ್ತೆ ಮೇಯ್ನ್ ಹಿಟ್ಟನ್ನ. ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು 1-2 ಸ್ಪೂನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟಾಗೆ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆಗೆ ರೆಸ್ಟ್ ಬಿಡಬೇಕಾಗುತ್ತೆ. ನೆನ್ಕೊಂಡ್ರೇ ಚೆನ್ನಾಗಿ ಬರೋದು ಪೂರಿ. ನೋಡಿ ಇಷ್ಟು ಸಾಫ್ಟಾಗಿದ್ದರೆ ಸಾಕು. ನೀಟಾಗೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ತಾಯಿದ್ದೀನಿ. ಮತ್ತು ನಾನು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿ ಇದು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಪಾಲಕ್ ಸೊಪ್ಪನ್ನ, ಅದನ್ನು ನಾನು ಮಿಕ್ಸಿಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ ತೊಗೊಂಡು ಅದರೊಳಗಡೆ ಹಾಕ್ಕೊಂಡು ಮಿಕ್ಸಿಗೆ ಪೇಸ್ಟ್ನ ರುಬ್ಕೊಳ್ತಾ ಇದ್ದೀನಿ. ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕು ಅಷ್ಟೇನೆ. ಆ ಕಡ್ಡಿ ಸಮೇತ ನಾನು ಬಿಡಲ್ಲ ಆ್ಯಕ್ಚುಲಿ ಪಾಲಕಿನ ಮಾತ್ರ, ಏಕೆಂದರೆ ಪಾಲಕ್ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಕಡ್ಡಿ ಸಮೇತ ನಾನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೀಟಾಗೆ ಪೇಸ್ಟ್ ರುಬ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ಗೆ ನಾನು 1-2 ಸ್ಪೂನ್ನ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಥರ ಆಯಿಲ್ ಬಂದುಬಿಟ್ಟು ಸನ್ಪ್ಯೂರ್ ಆಯಿಲ್ ಅಂತಲೇ ಹೇಳ್ಬೋದು. ನಾನು ಯಾಕಂದರೆ ಸನ್ಪ್ಯೂರ್ ಆಯಿಲೇ ನಾನು ಅಡುಗೆಗೆಲ್ಲ ಯೂಸ್ ಮಾಡೋದು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸನ್ಪ್ಯೂರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1-2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಪನ್ನೀರನ್ನ ಸಣ್ಣದಾಗೆ ಕಟ್ ಮಾಡಿಕೊಂಡು 150 ಗ್ರಾಮ್ ಪನ್ನೀರ್ ಇದೆ ಇದು. ಕಟ್ ಮಾಡ್ಕೊಂಡಿದ್ದಾದಮೇಲೆ 1 ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗೆ ಹುರ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ನನಗೆ ಹಸಿದು ಅಷ್ಟು ಇಷ್ಟ ಆಗಲ್ಲ ತಿನ್ನೋಕ್ಕೆ. ಹಾಗಾಗಿ ಒಂದು 3 ನಿಮಿಷ 2 ನಿಮಿಷ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ನೀಟಾಗಿ ಹುರ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಸಾಕು. ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ಅದೇ ಪ್ಯಾನ್ಗೇನೆ ಮತ್ತು ಒಗ್ಗರಣೆ ಮಾಡಿಕೊಂಡು ನಾನು ಮಾಡ್ಕೊಳ್ಳೋಕ್ಕೋಸ್ಕರ ಪಾಲಕ್ ಪನ್ನೀರನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನೀಟಾಗಿ ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ. ಅದೇ ಪ್ಯಾನ್ಗೆ ನಾನು 1 ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1-2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೆ ಸಣ್ಣದಾಗೆ. 1 ಈರುಳ್ಳಿ ಆದರೆ ಸಾಕು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ಇದು ಮಾಡ್ಕೊಳ್ಳಿ. ಇದು 150 ಗ್ರಾಮಿಗೆ ಮಾಡ್ತಿರುವಂಥದ್ದು. ಮತ್ತು ನಾನು 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಯೂಸ್ ಮಾಡ್ಬೋದು, ಬಟ್ ನಾನೇ ರೆಡಿ ಮಾಡ್ಕೊಳ್ತೀನಲ್ವ, ಇಮಿಡಿಯೇಟ್ಲಿ ರೆಡಿ ಮಾಡ್ಕೊಂಡು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನು ನಾನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಇದೆ ಅದು ಗರಂ ಮಸಾಲ. 3 ನೀಟಾಗೆ ಎಣ್ಣೆ ಬಿಡೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸುತ್ತು ಎಣ್ಣೆ ಬಿಡಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತಂತಲೇ ಹೇಳ್ಬೋದು. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಆರೋಗ್ಯಕರವಾಗಿರುವಂತಹ ಇದು ಗ್ರೇವಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಪಾಲಕಿನ ಸೊಪ್ಪಿಂದು, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಎಣ್ಣೆ ಬಿಡೋವರೆಗೂ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ನೀಟಾಗಿ ಸ್ವಲ್ಪ ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಒಂದೇ ಟೈಮಿಗೆ ಮಾಡೋದ್ರಿಂದ ಇದನ್ನು ಅಷ್ಟೇನು ಜಾಸ್ತಿ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ತುಂಬ ಚೆನ್ನಾಗಿ ಅಷ್ಟು ಅದಕ್ಕೆ ಬಂದಿತ್ತಂತಲೇ ಹೇಳ್ಬೋದು. ಸುತ್ತು ಎಣ್ಣೆ ಬಿಡೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪನ್ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಟೊಮೊಟೊ ಪೇಸ್ಟು 1 ಟೊಮೊಟೊನ ನಾನು ಪೇಸ್ಟ್ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಟೊಮೊಟೊ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇದಕ್ಕೆಲ್ಲನ ಗ್ರೇವಿಗೆ. ಹಾಗಾಗಿ ನಾನು 1 ಟೊಮೊಟೊನ ರುಬ್ಬಿ ಪೇಸ್ಟ್ನ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು.
ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಒಂದು ಐಡಿಯಾ ಬರುತ್ತೆ ಬೇರೆ ಥರ ರೆಸಿಪಿ ಮಾಡೋಕ್ಕೆ. ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಒಟ್ಟು ನೀಟಾಗಿ ಎಣ್ಣೆ ಬಿಟ್ಕೋಬೇಕಾಗುತ್ತೆ. ಇದಕ್ಕೆ ಪನ್ನೀರ್ನು ಕೂಡ ಸೇರಿಸ್ಕೊಳ್ತೀನಿ. ಈಗ ಈ ಪ್ಯಾನ್ ಬಗ್ಗೆ ತುಂಬ ಜನ ಯಾವಾಗಲೂ ಕೇಳ್ತಲೇ ಇರ್ತೀರ. ನಮ್ಮ ಶಾಪ್ ಹತ್ರ ಬಂದಂಗೆಲ್ಲ ನನ್ನ ವಿಡಿಯೋ ನೋಡೋರೆಲ್ಲ ಕೇಳ್ತೀರಾ. ಈ ಪ್ಯಾನನ್ನು ಇನ್ನೊಂದು ಪ್ಯಾನು ನಾನು ಎರಡು ಪ್ಯಾನನ್ನು 1155 ರೂಪಾಯಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನಾನು ಏನಾದರೂ ಇನ್ನೊಂದು ಸರಿ ಯಾವುದೇ ಬುಕ್ ಮಾಡಿಕೊಂಡ್ರು ನಾನು ಲಿಂಕ್ನ ಹಾಕಿರ್ತೀನಿ. ಆವಾಗ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇನ್ಮೇಲೆ ಲಿಂಕ್ ಹಾಕ್ತೀನಿ ನಾನು ಏನೇ ತೊಗೊಂಡ್ರು. ಆಯಿತಾ? ಏಕೆ ಅಂತಂದರೆ ತುಂಬ ಜನ ಕೇಳ್ತಿದ್ದೀರಾ, ಅದಕ್ಕೋಸ್ಕರ ನಾನು ಲಿಂಕ್ನ ಇನ್ಮೇಲೆ ನಾನು ಹಾಕ್ತೀನಿ. ಪನ್ನೀರ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ, ಗ್ರೀನ್ ಕಲರಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಹೋಟ್ಲಲ್ಲಿ ನಾವೇನಾದ್ರು ತಿನ್ನೋಕ್ಕೆ ಹೋದರೆ 170 180 ರೂಪಾಯಿ ಹೇಳ್ತಾರಂತಲೇ ಹೇಳ್ಬೋದು. ಮನೇಲಿ ಒಂದು ಸ್ವಲ್ಪ ಹೊತ್ತಿಗೆ ರೆಡಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅಲ್ಲಿಟ್ಟನ್ನ ಒಂದು 2 ನಿಮಿಷ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೋಬೇಕಾಗುತ್ತೆ. ಇವತ್ತು ನಾನು ಇನ್ನೊಂದು ತಪ್ಪು ಮಾಡಿದ್ದೀನಿ. ಏನು ಅಂತಂದರೆ ಉಪ್ಪನ್ನ ಹಾಕ್ಕೊಂಡಿಲ್ಲ ನಾನು ಆ್ಯಕ್ಚುಲಿ. ಅದು ಎಲ್ಲ ಹಾಕಿ ಆದಮೇಲೆ ನಾನು ಸ್ವಲ್ಪ ಟೇಸ್ಟ್ ನೋಡಿದಾಗ ನನಗೆ ಉಪ್ಪೇ ಹಾಕಿಲ್ಲ ಅಂತ ಅನ್ನಿಸ್ಬಿಡ್ತು. ನಂಗೆ ಸಖತ್ತು ಬೇಜಾರಾಗೋಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಉಪ್ಪು ಸೇರಿಸಿಲ್ವಲ್ಲ ಅಂತ ಅನಿಸಿ ಫೀಲಾಗಿ ನಾನು ಅದನ್ನು ಒಪ್ಕೊಳ್ತೀನಿ ಮುಂದೆ. ನನಗೇನು ಮುಜುಗರ ಇಲ್ಲ ಆ್ಯಕ್ಚುಲಿ. ಉಪ್ಪನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೀಟಾಗಿ ಗ್ರೇವಿ ಎಲ್ಲ ರೆಡಿಯಾಗೋಯಿತು. ಮತ್ತು ಪೂರಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು 9 ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು. 9 ಆಗಿತ್ತು. ನಾನು 8:30 ಆಯಿತು ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ. 8:30 8:45 ಆಗಿತ್ತು. ಅದೆಲ್ಲ ಆಗೋಷ್ಟೊತ್ತಿಗೆ 9:15 ಹಂಗಾಯಿತು. ಒಂದು 3 ಪೂರಿನ ಹಾಕ್ಕೊಂಡು ನಾನು ಈ ಥರ ಪೂರಿ ಚಪಾತಿ ಮಾಡಿದಾಗ ಏನು ಮಾಡ್ತೀನಿ ಅಂತಂದರೆ ನಮ್ಮ ಮನೆಯವ್ರನ್ನೇನು ಕಾಯಕ್ಕೆ ಹೋಗಲ್ಲ, ನಾನು ತಿಂದುಬಿಡ್ತೀನಿ. ಯಾಕಂದರೆ ಅವ್ರು ಬಂದಾಗ ಅವ್ರಿಗೆ ಬಿಸಿದು ಹಾಕ್ಕೊಡ್ಬೇಕಲ್ಲ. ಹಾಗಾಗಿ ನಾನು ತಿಂದ್ಕೊಂಡ್ರೆ ನನಗೆ ಅವ್ರಿಗೆ ಹಾಕ್ಕೊಡೋಕೆ ಈಸಿ ಆಗುತ್ತೆ. ನಮ್ಮ ಮನೆಯವರೇನು ನಾನು ಬರೋವರೆಗೂ ವೆಯ್ಟ್ ಮಾಡಂತೇನು ಹೇಳಲ್ಲ. ನಮ್ಮ ಖುಷಿ ಅದು. ಅವ್ರು ಬರೋವರೆಗೂ ನಾವು ಅವ್ರು ಎದುರಿಗೆ ತಿನ್ಬೇಕನ್ನೋದು ಆಸೆ ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ನಾನು ಚಪಾತಿ ಪೂರಿ ಮಾಡಿದಾಗ ಮಾತ್ರ ಅವ್ರು ಬರೋದಕ್ಕಿಂತ ಮುಂಚೆನೇ ತಿನ್ಕೊಳ್ತೀನಿ. ಒಂದೊಂದು ಸರಿ ಒಟ್ಟಿಗೆ ತಿನ್ನಬೇಕಂತ ಅನಿಸಿದ್ದಿನ ಎಲ್ಲ ಮಾಡಿಟ್ಟೇ ತಿಂತೀನಿ. ಯಾಕಂದರೆ ಆರೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಈ ರೀತಿ ನಾನು ಮಾಡ್ಕೊಳ್ತೀನಿ ಅಷ್ಟೇನೆ. ನಾನು ಫಸ್ಟೇ 3 ಹಾಕೊಂಡು ತಿಂದುಬಿಟ್ರೆ ಅವ್ರು ಬರೋಷ್ಟೊತ್ತಿಗೆ ಮತ್ತೆ ನಾನು ರೆಡಿ ಮಾಡಿಕೊಡ್ಬೋದು ಅಂತ. ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕ್ಬಿಟ್ಟು ಸನ್ಪ್ಯೂರ್ ಆಯಲ್ನ ಬೆಂದಿದೆಯೋ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಹಾಕಿ ಚೆಕ್ ಮಾಡಿದೆ, ಬೆಂದಿತ್ತು. ಇನ್ನೇನು ಪೂರಿನೂ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಬರುತ್ತೆ. ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಪೂರಿ ಆ ರೀತಿ ಬಂದುಬಿಡುತ್ತೆ. ಇದು ಸಕ್ಕರೆ ನೀರೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೇ ಬಂತು ಆ್ಯಕ್ಚುಲಿ. ನೋಡಿ ಏನು ಸೂಪರಾಗಿ ಬಂದಿದೆ, ಬಬಲ್ಸ್ ಬರುತ್ತೆ. ಇನ್ನೊಂದು ಸ್ವಲ್ಪ ಎಣ್ಣೆ ಕಾದಿದೆ. ಅದು ಇನ್ನೊಂದು ಪೂರಿ ಮಾಡಬೇಕಾದಾಗ ನೀವು ಜಾಸ್ತಿ ಉರಿ ಇಟ್ಕೋಬಾರ್ದು. ಎಣ್ಣೆ ಕಾದಿದ್ದಾದಮೇಲೆ ಉರಿನ ಕಮ್ಮಿ ಮಾಡಿಬಿಡ್ಬೇಕು. ನೀವು ಜಾಸ್ತಿ ಕಾದಿರೋ ಎಣ್ಣೆಗೆ ಹಾಕಿದಾಗ ಒಳಗಡೆ ಇರುವಂತಹ ಇದು ಗಟ್ಟಿ ಇರುತ್ತಲ್ವ, ಅದು ಬೆಂದಿರಲ್ಲ. ಒಳಗಡೆ ಯಾವುದೇ ಬೆಂದಿರಲ್ಲ. ನೀವು ನಿಧಾನಕ್ಕೆ ಉರಿ ಇಟ್ಕೊಂಡು ಬೇಯಿಸಿದಾಗ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಪೂರಿನ. ನೋಡಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬಂದಿದೆ. ಆ್ಯಕ್ಚುಲಿ ಸೂಪರಾಗಿ ಬಂದಿತ್ತು ಪೂರಿ ಅಂತಲೇ ಹೇಳ್ಬೋದು. ಸೂಪರಾಗಿ ಬಂದಿದೆ ನೋಡಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬಂದಿದೆ. ನಾನು ಇನ್ನೊಂದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನಾನು 2ರಿಂದ 3 ಪೂರಿ ತಿಂತೀನಿ ಅಷ್ಟೇನೆ. ಇವತ್ತು 3 ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇನ್ನೊಂದು ಕೂಡ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ ಅದು. ಫ್ರೆಂಡ್ಸ್, ಇನ್ನೊಂದು ಸರಿ ಒಂದೇ ಒಂದು ರಿಕ್ವೆಸ್ಟು, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮತ್ತು ಕಮೆಂಟು ಮಾಡಿ ಆಯಿತಾ. ಏನಾದರೂ ನಾನು ತಪ್ಪು ಮಾತಾಡಿದರೆ, ನಾನೇನಾದರೂ ತಪ್ಪಾಗಿ ಅಡುಗೆ ಮಾಡಿದರೆ, ನನ್ನ ದಿನದ ರೋಟೀನ್ ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಕಮೆಂಟಲ್ಲಿ ಅದನ್ನು ಕೂಡ ತಿಳಿಸಿ, ನಾನು ಸರಿ ಮಾಡ್ಕೊಳ್ತೀನಿ. ನಂದು ದಿನದ ರೋಟೀನ್ ಹೇಗಿತ್ತು, ನಾನೇನೆಲ್ಲ ಬೆಳಗಿಂದ ಕೆಲಸ ಮಾಡಿದೆ, ಎಷ್ಟೆಲ್ಲ ಬ್ಯುಸಿ ಇದ್ದೆ ಅಂತೇಳ್ಬಿಟ್ಟು ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು. ಮತ್ತು ನಾನೇನೆಲ್ಲ ತಪ್ಪು ಮಾಡಿದ್ದೀನಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಆಯಿತಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಮರಿಬೇಡಿ. ಯಾಕೆ ಅಂತಂದರೆ ನಿಮ್ಮ ಲೈಕಿಂದ ನಮಗೆ ಒಂದು ಎನರ್ಜಿ
ಎನರ್ಜಿ ಬರುತ್ತೆ, ಒಂದು ಕಮೆಂಟಿಂದ ಒಂದು ಎನರ್ಜಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆದ್ರಂತೂ ನಂಗೆ ತುಂಬಾ ಖುಷಿಯಾಗುತ್ತೆ. ನಾವು ಹೊಸ ಚಾನಲ್ ಓಪನ್ ಮಾಡಿದ್ದೀವಿ. ಇಷ್ಟು ದಿನ ನಾನು ಪವನ್ ಸುನಿ ಕಲೆಕ್ಷನ್ ಪೇಜ್ನ ಯಾರೆಲ್ಲ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರೋ ಹಾಗೇನೇ ಪವನ್ ಸುನಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಪೇಜ್ನೂ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಷ್ಟೇನೆ. ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಸ್ಟೇಟಸ್ಗೂ ಹಾಕ್ತೀನಿ ನಾನು ಸ್ಟೇಟಸ್ ಏನಿಲ್ಲ ಅಂದರೂ 700-800 ಜನ ಸ್ಟೇಟಸ್ ನೋಡ್ತೀರಾ ಡೈಲಿನೂ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಡೈಲಿ ನಾನು ಸ್ಟೇಟಸಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ನಾನು ಅದರಲ್ಲಿ ಒಂದ್ಸರಿ ನೀವು ಲಿಂಕ್ ಒತ್ಬಿಟ್ರೆ ನೀವು ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸುಮಾರು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಕೇಳಿದ್ದೀರಾ. ನೀವು ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೆಲ್ ಬಟನು ಪಕ್ಕದಲ್ಲೇ ಇರುತ್ತೆ. ಅದನ್ನು ಒತ್ತಿದಾಗ ನಿಮಗೆ ಆಲ್ ಅಂತ ನೋಟಿಫಿಕೇಷನ್ ಬಂದುಬಿಡುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿ ಅಷ್ಟೇನೆ. ನೀವು ಆಮೇಲೆ ನಾವು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ನೀವು ಆರಾಮಾಗಿ ವಿಡಿಯೋ ನೋಡ್ಬೋದು ಅಂತ ಅಷ್ಟೇನೆ. ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಯಿತಾ. ಪವನ್ ಸುನಿ ಲೈಫ್ ಸ್ಟೈಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.